ನಮಸ್ಕಾರ ದೊರೆ, ಎಲ್ರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ನೀವು ಚೆನ್ನಾಗಿದ್ದೀರಾ ಅಂತ ಅನ್ಕೊಂತಾ ಇದ್ದೀನಿ. ನಿಮ್ಮೆಲ್ಲರಿಗೂ ವೈಬ್ಸ್ ವಿತ್ ತ್ರಿದೇವ್‌ಗೆ ಸ್ವಾಗತ, ಸುಸ್ವಾಗತ. ಈಗ ನೋಡ್ತಾ ಇದ್ದೀರಲ್ಲ, ಇದು ನನ್ನ ಹಳೆ ಪಿಸಿ. ಸಿಂಗಲ್ ಮಾನಿಟರ್ ಅಲ್ಲಿ ಎಡಿಟ್ ಮಾಡೋದು ಇಟ್ಸ್ ಅನ್ ಕಾಂಪ್ಲಿಕೇಟೆಡ್ ಥಿಂಗ್ ಅಲ್ವಾ? ಅದಕ್ಕೆ ಇನ್ನೊಂದು ಮಾನಿಟರ್ ತಗೊಳ್ಳೋಣ ಅಂತ ಪ್ಲಾನ್ ಮಾಡಿದೆ. ಮತ್ತೆ ತಗೊಂಡ್ಬಿಟ್ಟೆ ಕೂಡ. ಇದು ಇದು ಆಕ್ಚುಲಿ ಚೆನ್ನಾಗಿರೋದು. ನಾನ್ ತಗೊಂಡಿದ್ದು MSI ಬ್ರಾಂಡ್ ಮಾನಿಟರ್. ಪರ್ಟಿಕ್ಯುಲರ್ ಆಗಿ ಯಾಕೆ ಇದೇ ಮಾನಿಟರ್ ತಗೊಂಡೆ ಅಂದ್ರೆ ರೀಸನ್ ಇದೆ. ಯಾಕಂದ್ರೆ ಈ ಮಾನಿಟರ್ ಔಟ್ಪುಟ್ HDMI ಜೊತೆ DP ಪೋರ್ಟ್ ಕೂಡ ಬರ್ತಾ ಇದೆ. ಮತ್ತೆ ಈ ಮಾನಿಟರ್ ಅಫೋರ್ಡಬಲ್ ಪ್ರೈಸ್ ಕೂಡ ಇದೆ. HDMI ನನಗೆ ಗೊತ್ತು, DP ಪೋರ್ಟ ಹಾಗಂದ್ರೇನು, ಅದರ ಯೂಸಸ್ ಏನು, ಮುಂದೆ ಹೋಗ್ತಾ ಹೋಗ್ತಾ ತಿಳ್ಕೊಳ್ಳೋಣ. ಸರಿ ಬನ್ನಿ, ನನ್ನ PC ಸೆಟಪ್ ಆದ್ಮೇಲೆ ಹೇಗಿತ್ತು ನೋಡ್ಕೊಂಡ್ ಬರೋಣ. ಕನ್ಫರ್ಮೇಶನ್ಗೆ ಕರ್ಕೊಂಡ್ ಬಂದ್ವು. ಸೊ ನೋಡಿದ್ರಲ್ಲ ನನ್ನ PC ಸೆಟಪ್. ಹೊಸದ್ ಬಂದಾಗ ಹಳೇದ್ ಮರಿಬಾರ್ದು ಅನ್ನೋ ಹಾಗೆ I brought this laptop when I was student. This comes with the Ryzen 3 4-core processor, 512GB SSD and internal graphic card. It's very good for student and office use. ನಾನೇನು ಮಾನಿಟರ್ ತಗೊಂಡೆ ಅದೇ ಮಾನಿಟರ್ ಇದು. And this is the main monitor of my PC. And this comes with DP port. ಅವಾಗ್ಲೇನೆ ಹೇಳಿದ್ದೆ DP port ಅಂದ್ರೆ ಮುಂದೆ ತಿಳ್ಕೊಳ್ಳೋಣ ಅಂತ. ಇವಾಗ ತಿಳ್ಕೊಳ್ಳೋಣ. There are some ports are available for display output are like digital visual interface, video graphic array, mini display port, high definition multimedia interface, USB type C, Thunderbolt, AV components, display port, lightning port. ಈಗ ಡಿಸ್ಪ್ಲೇ ಪೋರ್ಟ್ ಆರ್ DP ಪೋರ್ಟ್ ತಗೊಂಡ್ರೆ ಏನೇನ್ ಪ್ರಿಫರ್ಡ್ ಮಾಡ್ಬೋದು ಅಂತ ಸ್ವಲ್ಪ ತಿಳ್ಕೊಳ್ಳೋಣ. ಕಾಮನ್ ಆಗಿ ಇವನ್ನ ಹೈ-ಎಂಡ್ PCs ಅಲ್ಲಿ ಮಾತ್ರ ಯೂಸ್ ಮಾಡ್ತಾರೆ. ಇದರಲ್ಲಿರೋ 2.0 ವರ್ಷನ್ 16K ವಿಡಿಯೋ ರೆಸಲ್ಯೂಷನ್ ಸಪೋರ್ಟ್ ಮಾಡುತ್ತೆ. ರಿಫ್ರೆಶ್ ರೇಟ್ ಮತ್ತೆ ಮಲ್ಟಿ ಮಾನಿಟರ್ ಸೆಟಪ್ ಅಲ್ಲಿ ಇದು HDMI ಗಿಂತ ಬೆಟರ್ ಆಗಿದೆ. ಈ ತರ ಒಂದು ಮ್ಯಾಟ್ರೇ ನಮಗ್ ಗೊತ್ತಿಲ್ವಲ್ಲಣ್ಣ. ಇದು ನನ್ನ ಓಲ್ಡ್ ಮಾನಿಟರ್. ಹಾಗೆ ಈಗ ಇದು ನನ್ನ ಸೆಕೆಂಡರಿ ಡಿಸ್ಪ್ಲೇ. ಇದು ನನ್ನ CPU ಕ್ಯಾಬಿನೆಟ್. ಇದ್ರ ಬಗ್ಗೆ ಹೇಳ್ಬೇಕಂದ್ರೆ ಇದ್ರ ಸ್ಪೆಸಿಫಿಕೇಶನ್ ಬಹಳ ಚೆನ್ನಾಗಿದೆ. ಸ್ಪೆಸಿಫಿಕೇಶನ್ ಅಷ್ಟೂ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಆಗಿರ್ತೀನಿ, ಪ್ಲೀಸ್ ಚೆಕ್ ಮಾಡಿ. ಅಂಡ್ ಫೈನಲಿ ದಿಸ್ ಇಸ್ ಮೈ PC ಸೆಟಪ್. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.